ಹಲೋ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕಾಸ್ಟ್ ಅಕೌಂಟಿಂಗ್ನಲ್ಲಿ ಲೇಬರ್ ಕಾಸ್ಟ್ ಅನ್ನೋ ಒಂದು ಚಾಪ್ಟರಲ್ಲಿ ಟೈಮ್ ರೇಟ್ ಸಿಸ್ಟಮ್ ಹಾಗೆ ಪೀಸ್ ರೇಟ್ ಸಿಸ್ಟಮಲ್ಲಿ ಹೇಗೆ ಪ್ರಾಬ್ಲಮ್ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಈಸಿ ಪ್ರಾಬ್ಲಮ್. ಟೈಮ್ ರೇಟ್ ಸಿಸ್ಟಮಿನ ಫಾರ್ಮುಲಾ ಏನು ಅಂತಂದರೆ ಆ್ಯಕ್ಚುಯಲ್ ಟೈಮ್ ಟೇಕನ್ ಇಂಟು ಟೈಮ್ ರೇಟ್. ಪೀಸ್ ರೇಟ್ ಸಿಸ್ಟಮಿನ ಫಾರ್ಮುಲಾ ಯೂನಿಟ್ ಪ್ರೊಡ್ಯೂಸ್ಡ್ ಇಂಟು ಪೀಸ್ ರೇಟ್. ಏನು ಟೈಮ್ ರೇಟ್ ಸಿಸ್ಟಮ್ ಅಂದರೆ ಏನು, ಪೀಸ್ ರೇಟ್ ಸಿಸ್ಟಮ್ ಅಂದರೆ ಏನು ಅಂತ ಫಸ್ಟ್ ತಿಳ್ಕೊಂಡು ನಂತರದಲ್ಲಿ ಪ್ರಾಬ್ಲಮ್ ಮಾಡೋಣ. ಗಂಟೆಗೆ ಇಂತಿಷ್ಟು ಅಂತ ಸಂಬಳ ಕೊಡ್ತಾ ಇದ್ರೆ, ಒಂದು ಗಂಟೆಗೆ 5 ರೂಪಾಯಿ ಸಂಬಳ. ಹಾಗಾದರೆ ನೀವು 10 ಗಂಟೆ ವರ್ಕ್ ಮಾಡಿದ್ರೆ ಎಷ್ಟು ಸಂಬಳ ಕೊಡಬೇಕಾಗತ್ತೆ, ಆ ಥರದಲ್ಲಿ ಸಂಬಳ ಕೊಡ್ತಾ ಇದ್ರೆ ಟೈಮ್ ರೇಟ್ ಸಿಸ್ಟಮ್. ಒಂದು ಯೂನಿಟಿಗೆ ಇಂತಿಷ್ಟು ಅಂತ ಸಂಬಳ ಕೊಡ್ತಾ ಇದ್ರೆ ಅದು ಪೀಸ್ ರೇಟ್ ಸಿಸ್ಟಮ್. ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ, ಈಗ ನಮ್ಮ ಕಡೆ ಎಲ್ಲ ಮಲೆನಾಡಿನಲ್ಲಿ ಕಾಫಿ ಗಿಡ ಕಸಿ ಮಾಡಲಿಕ್ಕೆ ಕೆಲಸ ಇರುತ್ತೆ. ಸೊ ಒಂದು ಗಿಡಕ್ಕೆ ಇಂತಿಷ್ಟು ಅಂತ ಸಂಬಳ ಕೊಟ್ಟರೆ 7 ರೂಪಾಯಿ 8 ರೂಪಾಯಿ ಎಲ್ಲ ನಡೀತಾ ಇದೆ. ಒಂದು ಗಿಡಕ್ಕೆ ಇಂತಿಷ್ಟು ಅಂತ ಸಂಬಳ ಕೊಟ್ಟರೆ ಅದು ಪೀಸ್ ರೇಟ್ ಸಿಸ್ಟಮ್. ಕೆಲಸಗಾರರಿಗೆ ಕೂಲಿಗಳಿಗೆ ಒಂದು ದಿನಕ್ಕೆ ಇಂತಿಷ್ಟು ಅಂತ ಸಂಬಳ ಕೊಟ್ಟರೆ ಅದು ಪೀಸ್ ರೇಟ್ ಸಿಸ್ಟಮ್. ಅಥವಾ ದಿನಕ್ಕೆ ಒಂದು 10 ಗಂಟೆ ವರ್ಕ್ ಮಾಡಿದ್ದೇನೆ ಅಂತ ಅನ್ಕೊಳ್ಳೋಣ, ಒಂದು ಗಂಟೆಗೆ 50 ರೂಪಾಯಿ ಅಂದರೆ 10 ಗಂಟೆಗೆ ಎಷ್ಟಾಯಿತು, 500 ರೂಪಾಯಿ ಆಯಿತು. ಒಂದು ಗಂಟೆಗೆ ಇಂತಿಷ್ಟು ಅಂತ ಸಂಬಳ ಕೊಟ್ಟರೆ ಟೈಮ್ ರೇಟ್, ಒಂದು ಯೂನಿಟಿಗೆ ಇಂತಿಷ್ಟು ಅಂತ ಸಂಬಳ ಕೊಟ್ಟರೆ ಪೀಸ್ ರೇಟ್ ಸಿಸ್ಟಮ್. ಕ್ವಶನ್ ಯಾವ ಥರ ಕೇಳ್ತಾರೆ ಅಂತಂದರೆ, ನಾನು ಒಂದು ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಕ್ಯಾಲ್ಕುಲೇಟ್ ದ ಅರ್ನಿಂಗ್ಸ್ ಆಫ್ ವರ್ಕರ್ ಬೇಸ್ಡ್ ಆನ್ ಟೈಮ್ ಬೇಸ್ ಸಿಸ್ಟಮ್, ಪೀಸ್ ರೇಟ್ ಸಿಸ್ಟಮ್. 3 ಜನ ವರ್ಕರ್ಸ್ ಇದ್ದಾರೆ, ಎ ಬಿ ಸಿ. ಅವ್ರು ಎಷ್ಟು ಗಂಟೆ ವರ್ಕ್ ಮಾಡ್ತಿದ್ದಾರೆ ಅನ್ನೋದನ್ನು ಕ್ವಶನಲ್ಲಿ ಕೊಟ್ಟಿದ್ದಾರೆ. ಎಷ್ಟು ಯೂನಿಟನ್ನು ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಅನ್ನೋದನ್ನು ಕ್ವಶನಲ್ಲಿ ಕೊಟ್ಟಿದ್ದಾರೆ. 1 ಗಂಟೆಯ ಸಂಬಳ ಎಷ್ಟು ಅಂತ ಕೊಟ್ಟಿದ್ದಾರೆ, 1 ಯೂನಿಟಿನ ಸಂಬಳ ಎಷ್ಟು ಅಂತಲೂ ಕೊಟ್ಟಿದ್ದಾರೆ. ನೀವೇನು ಕ್ಯಾಲ್ಕುಲೇಷನ್ ಮಾಡಬೇಕು, ಟೈಮ್ ಬೇಸ್ ಸಿಸ್ಟಮ್ ಮತ್ತು ಪೀಸ್ ರೇಟ್ ಸಿಸ್ಟಮಲ್ಲಿ ಅರ್ನಿಂಗ್ಸ್ ಎಷ್ಟಾಗುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ಹೆಡ್ಡಿಂಗ್ ಹಾಕ್ಕೊಳ್ತಾ ಇದ್ದೀನಿ ನಾನು, ಕ್ಯಾಲ್ಕುಲೇಷನ್ ಆಫ್ ಅರ್ನಿಂಗ್ಸ್ ಆಫ್ ವರ್ಕರ್ಸ್ ಅಂಡರ್ ಟೈಮ್ ರೇಟ್ ಸಿಸ್ಟಮ್ ಆ್ಯಂಡ್ ಪೀಸ್ ರೇಟ್ ಸಿಸ್ಟಮ್. ಕ್ಯಾಲ್ಕುಲೇಷನ್ ಆಫ್, ನಾನಲ್ಲಿ ಹೆಡ್ಡಿಂಗ್ ಹಾಕೊಂಡಿದ್ದೀನಿ, ಕ್ಯಾಲ್ಕುಲೇಷನ್ ಆಫ್ ಅರ್ನಿಂಗ್ಸ್ ಆಫ್ ವರ್ಕರ್ಸ್ ಅಂಡರ್ ಟೈಮ್ ರೇಟ್ ಸಿಸ್ಟಮ್ ಆ್ಯಂಡ್ ಪೀಸ್ ರೇಟ್ ಸಿಸ್ಟಮ್. ಟೈಮ್ ರೇಟ್ ಸಿಸ್ಟಮಿನ ಫಾರ್ಮುಲಾ ಏನು ಅಂತಂದರೆ ಆ್ಯಕ್ಚುಯಲ್ ಟೈಮ್ ಟೇಕನ್ ಇಂಟು ಟೈಮ್ ರೇಟ್. 3 ಜನ ವರ್ಕರ್ಸ್ ಇದ್ದಾರೆ, ಯಾರ್ಯಾರು ಅಂತಂದರೆ ಎ ಬಿ ಸಿ. ಟೈಮ್ ರೇಟ್ ಸಿಸ್ಟಮಲ್ಲಿ ನೀವು ಎಷ್ಟು ಗಂಟೆ ಕೆಲಸ ಮಾಡಿದ್ದಾರೆ ಅನ್ನೋದನ್ನು ನೋಡಬೇಕು. ಎಷ್ಟು ಯೂನಿಟ್ ಅಂತ ಅನ್ನೋದನ್ನು ನೀವು ಅಬ್ಸರ್ವ್ ಮಾಡೋದು ಬೇಡ, ಎಷ್ಟು ಗಂಟೆ ಕೆಲಸ ಮಾಡ್ತಿದ್ದಾರೆ. ಎ ಎಷ್ಟು ಗಂಟೆ ಕೆಲಸ ಮಾಡ್ತಿದ್ದಾನೆ, 10 hours ವರ್ಕ್ ಮಾಡ್ತಾ ಇದ್ದಾನೆ. ಆ್ಯಕ್ಚುಯಲ್ ಟೈಮ್ ಟೇಕನ್ ಅಂತಂದರೆ ಎಷ್ಟು ಗಂಟೆ ವರ್ಕ್ ಮಾಡಿದ್ದಾರೆ. ಬಿ ಎಷ್ಟು ಗಂಟೆ ವರ್ಕ್ ಮಾಡ್ತಾ ಇದ್ದಾನೆ, 12 hours ವರ್ಕ್ ಮಾಡ್ತಾ ಇದ್ದಾನೆ. ಸಿ ಎಷ್ಟು ಗಂಟೆ ಕೆಲಸ ಮಾಡ್ತಿದ್ದಾನೆ, 16 hours ವರ್ಕ್ ಮಾಡ್ತಾ ಇದ್ದಾನೆ. ಇದನ್ನು ನೀವು ಅವರಿನ ರೇಟ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಆಯಿತು. ರೇಟ್ ಪರ್ ಅವರ್ ಎಷ್ಟು ಕೊಟ್ಟಿದ್ದಾರೆ, ಟೈಮ್ ವೇಸ್ಟ್ ಪರ್ ಅವರ್ ಅಂತ ₹12 ಕೊಟ್ಟಿದ್ದಾರೆ. ಮಲ್ಟಿಪ್ಲೈ ಮಾಡಿದ್ರೆ ಬರೋವಂಥ ಆನ್ಸರೇ ಟೈಮ್ ರೇಟ್ ಸಿಸ್ಟಮಿನ ಆನ್ಸರ್. ಎ ಅನ್ನೋನು 10 ಗಂಟೆ ಕೆಲಸ ಮಾಡಿದ್ದಾನೆ, 1 ಗಂಟೆಗೆ 12 ರೂಪಾಯಿ ಸಂಬಳ, 12 ಹತ್ತಲಿ 120 ರೂಪಾಯಿ ಸಂಬಳ ಆಗುತ್ತೆ. ಬಿ ಅನ್ನೋನು 12 ಗಂಟೆ ಕೆಲಸ ಮಾಡಿದ್ದಾನೆ, 1 ಗಂಟೆಗೆ 12 ರೂಪಾಯಿ, 12 12ಲಿ 144. ಸಿ ಅನ್ನೋನು 16 ಗಂಟೆ ವರ್ಕ್ ಮಾಡಿದ್ದಾನೆ, 1 ಗಂಟೆಗೆ 12 ರೂಪಾಯಿ ಸಂಬಳ. ಸೊ 16 × 12 ಮಾಡಿದಾಗ 16 ಹತ್ತಲಿ 160, 12ರಲ್ಲಿ 32, 192 ರೂಪಾಯಿ ಸಂಬಳ ಆಯಿತು. ಬಟ್ ಈಗೆಲ್ಲ 12 ರೂಪಾಯಿಗೆ ಗಂಟೆಗೆ ಸಂಬಳ ಕೊಡ್ತೀವಿ ಅಂತಂದರೆ ಯಾರು ಕೆಲಸಕ್ಕೆ ಬರಲ್ಲ. ಈ ಸರಿ ನಿಮಗೆ ಕ್ವಶನ್ ಪೇಪರ್ನಲ್ಲಿ ಇದು ಸ್ವಲ್ಪ ಚೇಂಜ್ ಮಾಡಿ ಕೊಡಬೇಕಿತ್ತು. 12 ರೂಪೀಸ್ ತೀರಾ ಕಮ್ಮಿ ಆಯಿತು, ಒಂದು 50 ರೂಪೀಸು 60 ರೂಪೀಸು ಆ ಥರದಲ್ಲಿ ಕೊಟ್ಟಿರಬೇಕು. ಜಸ್ಟ್ ನೀವು ಮಲ್ಟಿಪ್ಲೈ ಮಾಡಿದ್ರೆ ಆಯಿತು. ಎಷ್ಟು ಗಂಟೆ ವರ್ಕ್ ಮಾಡ್ತಿದ್ದಾರೆ, 1 ಗಂಟೆಗೆ ಸಂಬಳ ಎಷ್ಟು, ಮಲ್ಟಿಪ್ಲೈ ಮಾಡಿದಾಗ ಬರೋ ಆನ್ಸರೇ ಟೈಮ್ ರೇಟ್ ಸಿಸ್ಟಮಿನ ಆನ್ಸರ್. ನೆಕ್ಸ್ಟ್ ಪೀಸ್ ರೇಟ್ ಕೂಡ ಫೈಂಡ್ ಔಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಪೀಸ್ ರೇಟ್ ಸಿಸ್ಟಮಿಗೆ ಫಾರ್ಮುಲಾ ಏನು, ಪೀಸ್ ರೇಟ್ ಸಿಸ್ಟಮ್ ಈಕ್ವಲ್ಸ್ ಯೂನಿಟ್ ಪ್ರೊಡ್ಯೂಸ್ಡ್. ಎಷ್ಟು ಯೂನಿಟನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ ಅನ್ನೋದನ್ನು ನೀವು ನೋಡ್ಕೊಳ್ಬೇಕು. ಅದ್ರ ಜೊತೆಗೆ ಯೂನಿಟ್ ಪ್ರೊಡ್ಯೂಸ್ಡ್ ಇಂಟು ರೇಟ್ ಪರ್ ಯೂನಿಟ್ ಅಥವಾ ಪೀಸ್ ರೇಟ್ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಪೀಸ್ ರೇಟ್ ಸಿಸ್ಟಮಿನ ಆನ್ಸರ್ ಸಿಗುತ್ತೆ. ರೇಟ್ ಪರ್ ಯೂನಿಟ್. 3 ಜನ ವರ್ಕರ್ಸ್ ಇದ್ದಾರೆ, ಎ ಬಿ ಸಿ. ಎ ಅನ್ನೋನು ಎಷ್ಟು ಯೂನಿಟನ್ನು ಪ್ರೊಡ್ಯೂಸ್ ಮಾಡ್ತಿದ್ದಾನೆ, ಎ ಪ್ರೊಡ್ಯೂಸ್ ಮಾಡ್ತಿರೋವಂಥದ್ದು 12 ಯೂನಿಟ್ಸ್, ಬಿ ಪ್ರೊಡ್ಯೂಸ್ ಮಾಡ್ತಿರೋವಂಥದ್ದು 22 ಯೂನಿಟ್ಸ್, ಸಿ ಪ್ರೊಡ್ಯೂಸ್ ಮಾಡ್ತಿರೋವಂಥದ್ದು 25 ಯೂನಿಟ್ಸ್. 1 ಯೂನಿಟಿನ ರೇಟ್ ಎಷ್ಟು ಅದನ್ನು ಬರ್ಕೊಳ್ಬೇಕು. ಇಲ್ಲಿ 1 ಅವರಿನ ಟೈಮ್ ರೇಟಲ್ಲಿ 1 ಅವರಿನ ರೇಟ್ ಬರ್ಕೊಳ್ಬೇಕು. ಪೀಸ್ ರೇಟಲ್ಲಿ 1 ಯೂನಿಟಿನ ರೇಟ್, 1 ಯೂನಿಟಿಗೆ ಎಷ್ಟು ರೂಪಾಯಿ ಇದೆ, 5 ರೂಪೀಸ್ ಇದೆ. ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಸಿಗೋದೆ ಪೀಸ್ ರೇಟ್ ಸಿಸ್ಟಮಿನ ಆನ್ಸರ್. 12 5ಲಿ 60 ರೂಪಾಯಿ, 22 5ಲಿ 110 ರೂಪಾಯಿ, 25 5ಲಿ 125 ರೂಪಾಯಿ. ನೀವು ಈ ಥರದಲ್ಲಿ ಟೈಮ್ ರೇಟ್ ಸಿಸ್ಟಮ್ ಪೀಸ್ ರೇಟ್ ಸಿಸ್ಟಮ್ನ
ಫಾರ್ಮುಲಾ ಅಪ್ಲೈ ಮಾಡ್ಕೊಂಡು ಪ್ರಾಬ್ಲಮ್ ಮಾಡಬೇಕು. ಬಟ್ ವೆರಿ ಇಂಪಾರ್ಟೆಂಟ್, ಎಲ್ಲ ಏನು ತಪ್ಪು ಮಾಡ್ತಾರೆ ಅಂತಂದರೆ ಟೈಮ್ ರೇಟ್ ಸಿಸ್ಟಮ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ರೇಟ್ ಪರ್ ಯೂನಿಟ್ ಬರ್ಕೊಳ್ತಾರೆ. ಪೀಸ್ ರೇಟ್ ಸಿಸ್ಟಮ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ರೇಟ್ ಪರ್ ಅವರ್ ಬರ್ಕೊಳ್ತಾರೆ. ಪೀಸ್ ರೇಟ್ ಸಿಸ್ಟಮ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಯೂನಿಟ್ ಮತ್ತು ಯೂನಿಟನ್ನು ಮಲ್ಟಿಪ್ಲೈ ಮಾಡಬೇಕು. ಟೈಮ್ ರೇಟ್ ಸಿಸ್ಟಮ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಅವರ್ ಮತ್ತು ಅವರ್ ರೇಟನ್ನು ಮಲ್ಟಿಪ್ಲೈ ಮಾಡಬೇಕು. ಹೀಗೆ ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ಪ್ರಾಬ್ಲಮ್ ಮಾಡ್ಬೋದು. ಹೋಪ್ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.